ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 5ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ನಿಮಗೊಂದು ಸೂಚನೆ ಇದೆ. ಅಕ್ಟೋಬರ್ 18ರಿಂದ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾ ಇದ್ದು 2022ರ ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಫ್ಲೈನ್ ಬ್ಯಾಚಸ್ಗಳು ಅಕ್ಟೋಬರ್ 22ರಿಂದ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ 4 ಸಬ್ ಪ್ರೋಗ್ರಾಮ್ಸ್ಗಳನ್ನು ನೀವು ಇದರ ಅಡ್ವಾಂಟೇಜಸ್ ಅನ್ನು ಪಡ್ಕೊಳ್ಬಹುದಾಗುತ್ತೆ. ಬೇಸಿಕ್ NCERT ಫೌಂಡೇಶನ್ ಕೋರ್ಸ್ ಅನ್ನು ಇದು ಒಳಗೊಂಡಿರುತ್ತೆ. PCM ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಫ್ಲೈನ್ ಕ್ಲಾಸಸ್ಗಳನ್ನು ಹೊಂದಿರುತ್ತೆ. ಹಾಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಇದು ಲಾ ಎಕ್ಸಲೆನ್ಸ್ನ ಒಂದು ಫೇಮಸ್ ಪ್ರೋಗ್ರಾಮ್ ಕೂಡ ಆಗಿದೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ನ ಟೆಸ್ಟ್ ಸೀರೀಸ್, ಈ 4 ಅಂಶಗಳನ್ನು ಈ PCM ಆಫ್ಲೈನ್ ಬ್ಯಾಚಸ್ಗಳ ಕ್ಲಾಸಸ್ಗಳು ಹೊಂದಿರುತ್ತೆ. ಹಾಗಾಗಿ 2022ನೇ ಸಾಲಿನ UPSC ಪರೀಕ್ಷೆಯನ್ನ ತಗೊಳ್ತಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಆಗಿದ್ರು ಕೂಡ, ಅದರಲ್ಲೂ ಮುಖ್ಯವಾಗಿ ಹೊಸ ವಿದ್ಯಾರ್ಥಿಗಳಾಗಿದ್ದಲ್ಲಿ ಈ ಪ್ರೋಗ್ರಾಮ್ ಅನ್ನ ಜಾಯಿನ್ ಆಗೋದ್ರ ಮೂಲಕ ಹೆಚ್ಚಿನ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು. UPSCಯ ತಯಾರಿ ಅನ್ನುವಂಥದ್ದು ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಈ ಪ್ರೋಗ್ರಾಮ್ ಅನ್ನುವಂಥದ್ದು ಅನುವು ಮಾಡಿಕೊಡುತ್ತೆ. ಇಂದಿನ ಮೊದಲ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಲ್ಯಾಶಸ್ ಔಟ್ ಅಟ್ ಫಾರ್ಮರ್ಸ್ ಗ್ರೂಪ್ಸ್ ಅನ್ನುವಂಥದ್ದು. ದೇಶದ ಸರ್ವೋಚ್ಚ ನ್ಯಾಯಾಲಯವು ರೈತರ ಸಂಘಗಳು ಅಥವಾ ರೈತ ಗುಂಪುಗಳು ಏನು 3 ಫಾರ್ಮುಲಾಸ್ಗಳ ವಿರುದ್ಧವಾಗಿ ಹೆಜಿಟೇಷನ್ ಅನ್ನ ಮಾಡ್ತಿದೆ, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಆ ರೈತರ ಮೇಲೆ, ರೈತ ಸಂಘಟನೆಗಳ ಮೇಲೆ ಸುಪ್ರೀಂ ಕೋರ್ಟ್ ಈಗ ಹರಿಹಾಯ್ದಿರ್ತಕ್ಕಂಥದ್ದು. ಕಾರಣ, ಫಾರ್ಮರ್ಸ್ ಮಾಡ್ತಾ ಇರ್ತಕ್ಕಂಥ ಪ್ರೊಟೆಸ್ಟ್ ಅನ್ನುವಂಥದ್ದು ಸದ್ಯಕ್ಕೆ ವೈಲೆಂಟ್ ಫಾರ್ಮ್ಗೆ ಟರ್ನ್ ಆಗಿದೆ. ಉದಾಹರಣೆಗೆ ನೋಡೋದಾದ್ರೆ, ಉತ್ತರ ಪ್ರದೇಶದ ಲಖಿಂಪುರ್ ಕೇರಿಯಲ್ಲಿ 8 ಮಂದಿ ಈ ಒಂದು ಪ್ರೊಟೆಸ್ಟ್ ನಿಂದಾಗಿ ಸಾವಿಗೀಡಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರೊಟೆಸ್ಟ್ಗಳು ವೈಲೆಂಟ್ ಆದಂಥ ಸಂದರ್ಭದಲ್ಲಿ ಇದರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ, ಜವಾಬ್ದಾರಿತನವನ್ನ ಯಾರು ಕೂಡ ತಗೊಳ್ಳೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಅಕೌಂಟಬಿಲಿಟಿ ಕೂಡ ಕಾಣಸಿಗ್ತಾ ಇಲ್ಲ. ಹಾಗಾಗಿ ಫಾರ್ಮರ್ಸ್ ಗ್ರೂಪ್ಸ್ಗಳ ಮೇಲೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಹರಿಹಾಯ್ದಿದೆ. ಸುಪ್ರೀಂ ಕೋರ್ಟ್ ಕೇಳ್ತಾ ಇರ್ತಕ್ಕಂಥದ್ದು, ಈಗೇನು ಪಾರ್ಲಿಮೆಂಟಿನ ಮುಖಾಂತರವಾಗಿ ಈ ಬಿಲ್ ಅನ್ನುವಂಥದ್ದು ಪಾಸ್ ಆಗಿ ಬಂದಿವೆ, ನಂತರದಲ್ಲಿ ಇವು ಆಕ್ಟ್ ಆಗಿದ್ರು ಕೂಡ ಆ ಆಕ್ಟ್ ಅನ್ನ ಜಾರಿಗೆ ತರಬೇಕು ಅಂತ ಅಂದಾಗ ಜಾರಿಗೆ ತರಬಾರ್ದು ಅನ್ನುವಂಥ ಉದ್ದೇಶದಿಂದ ಅದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿನ ಬಳಿ ಪಿಟಿಷನ್ಸ್ ಅನ್ನುವಂಥದ್ದು ಬಂದಿದೆ. ಅದರ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಯಾವುದೇ ಒಂದು ಮಹತ್ವದ ತೀರ್ಪನ್ನು ಹೊರಹಾಕಿಲ್ಲ. ಇಂಥ ಸಂದರ್ಭದಲ್ಲಿ ಆ ಲಾ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಕೂಡ ಆ ಲಾ ಅನ್ನ ಸದ್ಯಕ್ಕೆ ಇಂಪ್ಲಿಮೆಂಟ್ ಮಾಡದೇ ಇರುವಂತೆ ಆ ಲಾಗೆ ಯಾವುದೇ ಎಫೆಕ್ಟ್ ಅನ್ನ ನೀಡಿಲ್ಲ. ಹಾಗಿದ್ದು ಕೂಡ ಯಾತಕ್ಕಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಈಗ ಸುಪ್ರೀಂ ಕೋರ್ಟ್ ಕೇಳ್ತಾ ಇರ್ತಕ್ಕಂಥದ್ದು. ರೈತ ಸಂಘಟನೆಗಳೇ ಈ ರೀತಿಯ ಒಂದು ಪಿಟಿಷನ್ ಅನ್ನ ಕೂಡ ಫೈಲ್ ಮಾಡಿದ್ದೀರಾ ಮತ್ತು ಅದು ಪ್ರೋಸೆಸ್ ನಲ್ಲಿ ಇರುವಂತ ಸಂದರ್ಭದಲ್ಲೇ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಿದ್ದೀರಾ ಅಂತ ಅಂದ್ರೆ ಪಿಟಿಷನ್ ಅನ್ನು ಫೈಲ್ ಮಾಡೋದಕ್ಕೆ ಮೀನಿಂಗ್ ಏನು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳಿರ್ತಕ್ಕಂಥದ್ದು. ಒಟ್ಟಾರೆ ಕಡೆಯದಾಗಿ ಈಗ ಸುಪ್ರೀಂ ಕೋರ್ಟಿನ ಬೆಂಚ್ ಅನ್ನುವಂಥದ್ದು ಮೊದಲಿಗೆ ಇದರ ಬಗೆಗೆ ಡಿಸ್ಕಸ್ ಮಾಡೋದಕ್ಕೆ ಮೊದಲಿಗೆ ರೈಟ್ ಟು ಪ್ರೊಟೆಸ್ಟ್ ಅನ್ನುವಂಥದ್ದು ಒಂದು ಅಬ್ಸಲ್ಯೂಟ್ ರೈಟಾ ಅಲ್ವಾ ಅನ್ನುವಂಥದ್ದನ್ನ ನಿರ್ಧಾರ ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡಿದೆ ಕಡೆಯದಾಗಿ. ಇದರ ಹಿನ್ನೆಲೆಯಲ್ಲಿ ರೈಟ್ ಟು ಪ್ರೊಟೆಸ್ಟ್ ಪೀಸ್ಫುಲಿ ಅನ್ನೋದ್ರ ಬಗ್ಗೆ ಭಾರತದ ಸಂವಿಧಾನ ಏನನ್ನ ತಿಳಿಸುತ್ತೆ ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡೋಣ. ಇದನ್ನ ನಾವು GS ಪೇಪರ್ 2ನ ಅಡಿಯಲ್ಲಿ, ಪೊಲಿಟಿ ಅಡಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಓದ್ಕೊಳ್ಬಹುದಾಗುತ್ತೆ. ರೈಟ್ ಟು ಡಿಸೆಂಟ್ ಅನ್ನುವಂಥದ್ದು ಅಥವಾ ರೈಟ್ ಟು ಪ್ರೊಟೆಸ್ಟ್ ಪೀಸ್ಫುಲಿ ಅನ್ನುವಂಥದ್ದನ್ನ ಭಾರತದ ಸಂವಿಧಾನದಲ್ಲಿ ಇದು ಎನ್ಶ್ರೈನ್ ಆಗಿರುವಂಥದ್ದನ್ನ ಕಾಣಬಹುದಾಗುತ್ತೆ. ಭಾರತ ಸಂವಿಧಾನದ ಆರ್ಟಿಕಲ್ 19(1)A ನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನ ಗ್ಯಾರಂಟಿ ಮಾಡೋದನ್ನ ಕಾಣಬಹುದಾಗುತ್ತೆ. ಹಾಗೆ ಆರ್ಟಿಕಲ್ 19(1)B ನ ಅಡಿಯಲ್ಲಿ ಸಿಟಿಸನ್ಸ್ಗಳು ಪೀಸ್ಫುಲ್ ಆಗಿ ಅಸೆಂಬಲ್ ಆಗ್ಬೋದು ಒಂದು ಕಡೆ, ವಿತೌಟ್ ಆರ್ಮ್ಸ್ ಅನ್ನುವಂಥದ್ದನ್ನ ತಿಳಿಸುತ್ತೆ. ಇವೆರಡೂ ಕೂಡ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಾಗಿದೆ ಭಾರತದ ಸಂವಿಧಾನದ ಅಡಿಯಲ್ಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಫಂಡಮೆಂಟಲ್ ರೈಟ್ಸ್ ಅನ್ನ, ಮೂಲಭೂತ ಹಕ್ಕುಗಳನ್ನ ಯಾವ ಒಂದು ಭಾಗದ ಅಡಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಕಾಣ್ತೇವೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ರೈಟ್ ಟು ಪ್ರೊಟೆಸ್ಟ್ ಪೀಸ್ಫುಲಿ, ಶಾಂತಿಯುತವಾಗಿ ಪ್ರತಿಭಟನೆಗಳನ್ನ ಮಾಡುವಂತ ಹಕ್ಕು ಅನ್ನುವಂಥದ್ದು ಭಾರತ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿರುವಂಥದ್ದೇನೋ ನಿಜ. ಆದ್ರೆ ಆರ್ಟಿಕಲ್ 19(2) ಅಡಿಯಲ್ಲಿ ಇದಕ್ಕೂ ಕೂಡ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕಲಾಗಿದೆ. ಅಂದ್ರೆ ಇದು ಅಬ್ಸಲ್ಯೂಟ್ ರೈಟ್ ಅಲ್ಲ, ಇದಕ್ಕೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಕೂಡ ಇರುವಂತದ್ದು. ಆ ರಿಸ್ಟ್ರಿಕ್ಷನ್ಸ್ ಗಳು ಯಾವುವು ಅಂತ ನೋಡೋದಾದ್ರೆ, ಭಾರತದ ಸಾರ್ವಭೌಮತ್ವಕ್ಕೆ, ಭಾರತದ ಒಂದು ಇಂಟಿಗ್ರಿಟಿಗೆ ಧಕ್ಕೆ ಆಗದಂತೆ ಇರುವಂತಹ ಪ್ರತಿಭಟನೆಗಳನ್ನ ಮಾಡಬಹುದಾಗಿರುತ್ತೆ. ಮತ್ತು ಭಾರತದ ಒಂದು ಭದ್ರತೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದಾಗಿರುತ್ತೆ. ಭಾರತ ಬೇರೆ ರಾಷ್ಟ್ರಗಳೊಂದಿಗೆ ಹೊಂದಿರತಕ್ಕಂಥ ಸ್ನೇಹ ಸಂಬಂಧ ಏನಿದೆ, ಈ ರೀತಿಯ ಒಂದು ಬಾಂಧವ್ಯಕ್ಕೆ ಧಕ್ಕೆ ಆಗಬಾರ್ದಾಗಿರುತ್ತೆ. ಭಾರತದಲ್ಲಿರ್ತಕ್ಕಂಥ ಪಬ್ಲಿಕ್ ಆರ್ಡರ್ ಅನ್ನ ಡಿಸ್ಟರ್ಬ್ ಮಾಡದೇ ಇರುವಂತ ಪ್ರೊಟೆಸ್ಟ್ ಗಳನ್ನ ಅಲೋ ಮಾಡುತ್ತೆ. ಹಾಗೆ ಡಿಸೆನ್ಸಿ, ಮೊರಾಲಿಟಿ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗದೇ ಇರುವಂತೆ
ನೋಡ್ಕೊಳ್ಳುವಂಥದ್ದು, ಡಿಫಮೇಷನ್ ಆಗಬಾರ್ದು ಮತ್ತು ಯಾವುದೇ ರೀತಿಯ ಅಫೆನ್ಸ್ಗೆ ಇನ್ಸೈಟ್ಮೆಂಟ್ ಅನ್ನ ನೀಡುವಂಥದ್ದಾಗಿರಬಾರ್ದು. ಈ ರೀತಿಯ ರೀಸನಬಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ಈ ಆರ್ಟಿಕಲ್ 19/2 ನ ಅಡಿಯಲ್ಲಿ ರೈಟ್ ಟು ಪ್ರೊಟೆಸ್ಟ್ ಪೀಸ್ಫುಲಿ ಅನ್ನುವಂಥ ನಮ್ಗೇನು ಫಂಡಮೆಂಟಲ್ ರೈಟ್ ಇದೆ, ಈ ಫಂಡಮೆಂಟಲ್ ರೈಟಿಗೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ಗಳು ಕೂಡ ಇರುವಂಥದ್ದನ್ನ ಕಾಣಬಹುದಾಗುತ್ತೆ. ಈ ರೀತಿಯ ಫಂಡಮೆಂಟಲ್ ರೈಟ್ ಅನ್ನುವಂಥದ್ದು ಯಾತಕ್ಕಾಗಿ ಬೇಕಾಗಿತ್ತು, ಇದರ ಒಂದು ಸಿಗ್ನಿಫಿಕೆನ್ಸ್ ಏನು ಅಂತ ಅಂದಾಗ, ಐತಿಹಾಸಿಕವಾಗಿ ಕೂಡ ಕಲೋನಿಯಲ್ ರೂಲ್ನ ವಿರುದ್ಧವಾಗಿ ಭಾರತದ ಜನಾಂಗ ಜನತೆ ಅನ್ನುವಂಥದ್ದು ಹೋರಾಟವನ್ನ ನಡೆಸಿ ಭಾರತದಲ್ಲಿ ಡೆಮಾಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಅನ್ನ ಆ ಒಂದು ಬೀಜಗಳನ್ನ ಬಿತ್ತಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಅಲ್ಲಿಂದಲೂ ಕೂಡ ನಮಗೆ ಅಂದ್ರೆ ಜನಗಳಿಗೆ ಸರಿ ಕಾಣದ ಯಾವುದೇ ಲಾಸ್ಗಳೇನಿದೆ ಇಂಥದ್ದನ್ನ ಪಬ್ಲಿಕ್ ಆಗಿ ಅವರ ಒಂದು ಒಪಿನಿಯನ್ ಅನ್ನ ಸರ್ಕಾರದ ವಿರುದ್ಧವಾಗಿ ಮಾತನಾಡುವಂಥದ್ದನ್ನ ಇಲ್ಲಿಂದಲೂ ಕೂಡ ಅದರ ಒಂದು ಹಿಸ್ಟಾರಿಕಲ್ ರೂಟ್ಸ್ ಅನ್ನ ನಾವು ಕಾಣಬಹುದಾಗುತ್ತೆ. ಇನ್ನ ಅಬ್ಯೂಸ್ ಆಫ್ ಪವರ್ ಆಗ್ತಾ ಇದೆ ಅಂದ್ರೆ ಇರುವಂತ ಪವರ್ ಅನ್ನ ಬೇರೆ ರೀತಿಯಲ್ಲಿ ತಪ್ಪು ವಿಚಾರಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ರೆ ಅದನ್ನ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಇರುವಂತ ಒಂದು ರೈಟ್ ಅಂತ ಕೂಡ ಇದನ್ನ ನಾವು ಕರಿಬಹುದಾಗುತ್ತೆ. ಹಾಗೆ ಒಂದು ರೀತಿಯ ವಾಚ್ ಡಾಗ್ ಆಗಿ ಇಲ್ಲಿ ಜನಗಳು ಕಾರ್ಯ ಮಾಡ್ತಾರೆ ಈ ಒಂದು ರೈಟ್ ಅನ್ನ ಬಳಕೆ ಮಾಡ್ಕೊಳ್ಳೋ ಮುಖಾಂತರವಾಗಿ. ಇನ್ನು ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್ ಏನು ಅಂತ ಅಂದ್ರೆ, ರಾಮ್ಲೀಲಾ ಮೈದಾನ್ ಇನ್ಸಿಡೆಂಟ್ ವರ್ಸಸ್ ಹೋಮ್ ಸೆಕ್ರೆಟರಿ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅನ್ನುವಂತ 2012ರ ಕೋರ್ಟ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಭಾರತದ ನಾಗರಿಕರಿಗಿರುವಂತ ರೈಟ್ ಟು ಪ್ರೊಟೆಸ್ಟ್ ಪೀಸ್ಫುಲಿ ಅಥವಾ ರೈಟ್ ಟು ಅಸೆಂಬಲ್ ಪೀಸ್ಫುಲಿ ಅನ್ನುವಂತ ಈ ಒಂದು ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕೇನಿದೆ ಇದನ್ನ ಯಾವುದೋ ಒಂದು ಲೆಜಿಸ್ಲೇಟಿವ್ ಆಕ್ಷನ್ ನ ಮುಖಾಂತರವಾಗಿಯೋ ಆರ್ಬಿಟ್ರರಿ ಎಕ್ಸಿಕ್ಯೂಟಿವ್ ಆಕ್ಷನ್ ನ ಮುಖಾಂತರವಾಗಿಯೋ ಸರ್ಕಾರ ಜನಗಳಿಂದ ಇದನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈ ಒಂದು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮೂಲಭೂತ ಹಕ್ಕುಗಳನ್ನ ಯಾವ ಒಂದು ಭಾಗದ ಅಡಿಯಲ್ಲಿ ಸಂವಿಧಾನದಲ್ಲಿ ಕಾಣ್ತೇವೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ಗವರ್ಮೆಂಟ್ ಮೂಡ್ಸ್ ಚೇಂಜಸ್ ಟು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅನ್ನುವಂಥದ್ದು. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ಗೆ ಬದಲಾವಣೆಗಳನ್ನು ತರೋದಕ್ಕೆ ಸರ್ಕಾರ ಹೊರಟಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಒಂದು ಆಕ್ಟ್ 1980ರಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದಂಥದ್ದು, ಹಾಗೆ 1988ರಲ್ಲಿ ತಿದ್ದುಪಡಿಗೂ ಕೂಡ ಒಳಗಾಗಿದೆ. ಈ ಒಂದು ಆಕ್ಟ್ಗೆ ಈಗ ಮತ್ತೆ ತಿದ್ದುಪಡಿಗಳನ್ನು ತರೋದಕ್ಕೆ ಅಂತ ಹೇಳಿ ಸರ್ಕಾರ ಮುಂದಾಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಇದಕ್ಕೆ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನ ನಾವು GS ಪೇಪರ್ 3 ನ ಅಡಿಯಲ್ಲಿ ಕನ್ಸರ್ವೇಷನ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಹಾಗೆ GS ಪೇಪರ್ 2 ನ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ದ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಕೂಡ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಸರ್ಕಾರ ಅನ್ನುವಂಥದ್ದು ಈ ಒಂದು ಆಕ್ಟ್ಗೆ ಕೆಲವೊಂದು ತಿದ್ದುಪಡಿಗಳನ್ನು ತರೋದಕ್ಕೆ ಹೊರಟಿದೆ. ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಿಸಿದಂತ ಏಜೆನ್ಸೀಸ್ಗಳೇನಿದೆ ಅವುಗಳನ್ನ ಅಬ್ಸಾಲ್ವ್ ಮಾಡುವಂತ ಒಂದು ಪ್ರಪೋಸಲ್ ಅನ್ನು ಕೂಡ ಇದು ಒಳಗೊಂಡಿದೆ. ಹಾಗೇನೆ ಈ ರೀತಿಯ ಪ್ರಪೋಸ್ಡ್ ಅಮೆಂಡ್ಮೆಂಟ್ಸ್ಗಳೇನಿದೆ ಈ ಒಂದು ಆಕ್ಟ್ ನಲ್ಲಿ ಏನು ತಿದ್ದುಪಡಿಗಳನ್ನು ತರೋದು ಕೊಟ್ಟಿದ್ದಾವೆ ಇವೆಲ್ಲವೂ ಕೂಡ ಎಕ್ಸಿಸ್ಟಿಂಗ್ ಫಾರೆಸ್ಟ್ ಲಾಸ್ಗಳಿಗೆ ಏನು ಲಾರ್ಜರ್ ರ್ಯಾಷನಲೈಸೇಷನ್ ಅನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅದರ ಭಾಗವಾಗಿರುವಂತದ್ದು ಅನ್ನುವಂಥದ್ದನ್ನ ತಿಳಿಸಲಾಗ್ತಾ ಇದೆ. ಸದ್ಯಕ್ಕೆ ಈ ಡಾಕ್ಯುಮೆಂಟ್ ಅನ್ನ ಸಾರ್ವಜನಿಕವಾಗಿ ಡಿಸ್ಕಷನ್ಗೆ ಅಂತ ಹೇಳಿ 15 ದಿನಗಳ ಕಾಲ ವೆಬ್ಸೈಟ್ ನಲ್ಲಿ ಇಡಲಾಗಿರ್ತಕ್ಕಂಥದ್ದು. ಈ ಡಾಕ್ಯುಮೆಂಟ್ ರೆಡಿ ಆದ ನಂತರದಲ್ಲಿ ಇದರಲ್ಲಾಗಿರ್ತಕ್ಕಂಥ ಬದಲಾವಣೆಗಳ ಬಗೆಗೆ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕ ನಂತರದಲ್ಲಿ ಇದನ್ನ ಚರ್ಚೆ ಮಾಡೋಣ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ನ ಅಡಿಯಲ್ಲಿ ಬರುವಂತ ಕೆಲವೊಂದು ಅಂಶಗಳನ್ನ ನೋಡೋಣ. ಈ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅನ್ನುವಂಥದ್ದು ಭಾರತದಲ್ಲಿ ಡಿಫಾರೆಸ್ಟೇಷನ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಆದಂತ ಒಂದು ಪ್ರಿನ್ಸಿಪಲ್ ಲೆಜಿಸ್ಲೇಷನ್ ಅಂತಾನೆ ಗುರುತಿಸ್ಕೊಳ್ಳೋದು. ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪರ್ಮಿಷನ್ ಅನ್ನ ಪ್ರಿಯರ್ ಕ್ಲಿಯರೆನ್ಸ್ ಅನ್ನ ಪಡ್ಕೊಳ್ಳದೆ ಅರಣ್ಯಕ್ಕೆ ಸಂಬಂಧಿಸಿದ ಕರ್ತವ್ಯಗಳಿಗಲ್ಲದೆ ಬೇರೆ ಯಾವುದೇ ನಾನ್ ಫಾರೆಸ್ಟ್ರಿ ಯೂಸೇಜ್ಗೆ ಅಂತ ಹೇಳಿ ಫಾರೆಸ್ಟ್ ಅನ್ನ ಕಡಿಯೋದನ್ನ ಇದು ಪ್ರಾಹಿಬಿಟ್ ಮಾಡುತ್ತೆ. ನಂತರದಲ್ಲಿ ಕ್ಲಿಯರೆನ್ಸ್ ಪ್ರೋಸೆಸ್ ಅನ್ನುವಂಥದ್ದು ಲೋಕಲ್ ಫಾರೆಸ್ಟ್ ರೈಟ್ ಹೋಲ್ಡರ್ಸ್ಗಳು ಯಾರಿರ್ತಾರೆ ಅವರ ಮತ್ತು ವೈಲ್ಡ್ ಲೈಫ್ ಅಥಾರಿಟೀಸ್ಗಳು ಯಾರಿರ್ತಾರೆ ಇವರಿಬ್ಬರ ಒಂದು ಕನ್ಸೆಂಟ್ ಅನ್ನ ಪಡ್ಕೊಳ್ಬೇಕಾಗತ್ತೆ ಪ್ರೋಸೆಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಮುಂಚೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ಹಾಗೆ ಇಲ್ಲಿ ಕೇಂದ್ರ ಸರ್ಕಾರವು ಲೀಗಲಿ ಬೈಂಡಿಂಗ್ ಕಂಡೀಷನ್ಸ್ ಗಳನ್ನ ನೀಡಿ ಈ ರೀತಿಯ ಒಂದು ಕ್ಲಿಯರೆನ್ಸ್ಗಾಗಿ ಬಂದಂತ ರಿಕ್ವೆಸ್ಟ್ ಗಳನ್ನ ಅಲೋ ಮಾಡಬಹುದಾಗಿರುತ್ತೆ ಲೀಗಲಿ ಬೈಂಡಿಂಗ್ ಕಂಡೀಷನ್ಸ್ ಗಳನ್ನ ಮೇರೆಗೆ, ಅಥವಾ ಅದನ್ನ ರಿಜೆಕ್ಟ್ ಕೂಡ ಮಾಡುವಂತ ಒಂದು ಪವರ್ ಅನ್ನ ಕೇಂದ್ರ ಸರ್ಕಾರ ಪಡ್ಕೊಂಡಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 1996ರ ಒಂದು ಲ್ಯಾಂಡ್ ಮಾರ್ಕ್ ಡಿಸಿಷನ್ ಅನ್ನ ನೋಡೋದಾದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು FCA ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ನ ಒಂದು ಲೀಗಲ್ ಪವರ್ಸ್ ಏನಿತ್ತು ಅಥವಾ ಲೆಜಿಸ್ಲೇಷನ್ ಏನಿತ್ತು ಇದರ ಒಂದು ಸ್ಕೋಪ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿ ಆಲ್ ದ ಏರಿಯಾಸ್ ದಟ್ ಸ್ಯಾಟಿಸ್ಫೈಡ್ ದ ಡಿಕ್ಷನರಿ ಡೆಫಿನೇಷನ್ ಆಫ್ ಫಾರೆಸ್ಟ್, ಅಂದ್ರೆ ಡಿಕ್ಷನರಿಯಲ್ಲಿ ಫಾರೆಸ್ಟ್ ಅನ್ನುವಂಥ ಪದದ ಒಂದು ಮೀನಿಂಗ್ ಏನಿದೆ ಅದನ್ನ ಸ್ಯಾಟಿಸ್ಫೈ ಮಾಡುವಂತ ಯಾವುದೇ ಏರಿಯಾಸ್ಗಳಾಗಿರ್ಬೋದು. ಅರ್ಲಿಯರ್ ಕೇವಲ ಲ್ಯಾಂಡ್ ಸ್ಪೆಸಿಫಿಕಲಿ ನೋಟಿಫೈಡ್ ಆಸ್ ಫಾರೆಸ್ಟ್ ಅನ್ನುವಂಥದ್ದಿತ್ತು. ಆದ್ರೆ ಇಲ್ಲಿ 96ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ತಿಳಿಸುತ್ತೆ ಅಂತ ಅಂದ್ರೆ ಡಿಕ್ಷನರಿಯಲ್ಲಿ ಫಾರೆಸ್ಟ್ ಅನ್ನುವಂಥ ಪದಕ್ಕೆ ಏನು ಡೆಫಿನೇಷನ್ ಇದೆಯೋ ಆ ಡೆಫಿನೇಷನ್ಗೆ ಸೂಟ್ ಆಗುವಂತ ಯಾವುದೇ ಏರಿಯಾಸ್ಗಳಾಗಿದ್ರು ಕೂಡ
ಅಂಥವುಗಳನ್ನು ಕೂಡ ಈ FCA ಎನ್ಫೋರ್ಸ್ಮೆಂಟ್ ಮಾಡೋದ್ರ ಮುಖಾಂತರವಾಗಿ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಇದು ತಿಳಿಸುತ್ತೆ. FCA ಅನ್ನುವಂಥದ್ದು ಬ್ರೀಫ್ ಆಗಿ 5 ಸೆಕ್ಷನ್ಸ್ಗಳನ್ನು ಒಳಗೊಂಡಿದೆ. ಅದರ ಮೊದಲ ಸೆಕ್ಷನ್ ಅನ್ನುವಂಥದ್ದು ಎಕ್ಸ್ಟೆಂಟ್ ಆಫ್ ದಿ ಕವರೇಜ್ ಆಫ್ ದಿ ಲಾ ಎಷ್ಟಿದೆ ಅನ್ನುವಂಥದ್ದನ್ನು ಡಿಫೈನ್ ಮಾಡುತ್ತೆ. ಹಾಗೆ ಎರಡನೇ ಸೆಕ್ಷನ್ ಅನ್ನುವಂಥದ್ದು ಯಾವ ಆಕ್ಟಿವಿಟೀಸ್ಗಳನ್ನು ಫಾರೆಸ್ಟ್ ಏರಿಯಾಸ್ಗಳಲ್ಲಿ ರಿಸ್ಟ್ರಿಕ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು, ಹಾಗೆ ಕ್ರಿಯೇಷನ್ ಆಫ್ ಅಡ್ವೈಸರಿ ಕಮಿಟೀಸ್ಗಳ ಬಗ್ಗೆ, ರೂಲ್ ಮೇಕಿಂಗ್ ಮತ್ತು ಪೆನಾಲ್ಟೀಸ್ಗಳ ಪವರ್ಸ್ಗಳ ಬಗೆಗೆ ಡೀಲ್ ಮಾಡುತ್ತೆ ಈ ಸೆಕ್ಷನ್ 2 ಅನ್ನುವಂಥದ್ದು. ಸದ್ಯಕ್ಕೆ ಈ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ಗೆ ತಿದ್ದುಪಡಿಯನ್ನು ತರೋದಕ್ಕೆ ಅಂತ ಹೇಳಿ ಬಂದಿರತಕ್ಕಂಥ ಡಾಕ್ಯುಮೆಂಟ್ ಅನ್ನುವಂಥದ್ದು ಫೈನಲೈಸ್ ಆದ ನಂತರದಲ್ಲಿ ಈ ಒಂದು ಆಕ್ಟ್ನಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳ ಬಗೆಗೆ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ. ಮುಂದಿನ ಆರ್ಟಿಕಲ್ ಡ್ರೋನ್ ಬೇಸ್ಡ್ ವ್ಯಾಕ್ಸಿನ್ ಡೆಲಿವರಿ ಮಾಡೆಲ್ ಲಾಂಚ್ಡ್ ಅನ್ನುವಂಥದ್ದು. ಭಾರತದಲ್ಲಿ ಈ ಕೋವಿಡ್ಗೆ ಅಂತ ಹೇಳಿ ವ್ಯಾಕ್ಸಿನ್ ಅನ್ನ ಮಾಸ್ ಆಗಿ ನೀಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಅನಿವಾರ್ಯತೆ ಅನ್ನುವಂಥದ್ದು ಭಾರತಕ್ಕಿದೆ. ಯಾಕೆ ಅಂತಂದ್ರೆ ಭಾರತ ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಗಿದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಜನರಿಗೆ ವ್ಯಾಕ್ಸಿನ್ ಅನ್ನ ಡೆಲಿವರಿ ಮಾಡಬೇಕು. ಹಾಗೆ ಭಾರತದ ಒಂದು ಟೆರೈನ್ ಅನ್ನ, ಇಲ್ಲಿರ್ತಕ್ಕಂಥ ಜಿಯೋಗ್ರಫಿಕಲ್ ಕಂಡೀಷನ್ಸ್ಗಳನ್ನು ನೋಡಿದಾಗ ಅದು ಕೂಡ ಸಾಕಷ್ಟು ಜಾಗದಲ್ಲಿ ವ್ಯತಿರಿಕ್ತವಾಗಿ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ವ್ಯಾಕ್ಸಿನ್ ಡೆಲಿವರಿ ಮಾಡೆಲ್ನಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡೋದಕ್ಕೆ ಕೂಡ, ಅಂದ್ರೆ ಹೆಚ್ಚಿನದಾಗಿ ರೀಚ್ ಔಟ್ ಮಾಡೋದಕ್ಕೆ, ಜನಗಳಿಗೆ ಬೇರೆ ಬೇರೆ ಮೂಲದಲ್ಲಿ ಆದರೂ ಕೂಡ ರೀಚ್ ಔಟ್ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಗುರಿಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಡ್ರೋನ್ ಬೇಸ್ಡ್ ವ್ಯಾಕ್ಸಿನ್ ಡೆಲಿವರಿ ಮಾಡೆಲ್ ಅನ್ನುವಂಥದ್ದು ಸದ್ಯಕ್ಕೆ ಲಾಂಚ್ ಆಗಿದೆ. ಟೆಕ್ನಾಲಜಿ ಅನ್ನುವಂಥದ್ದು ಗೇಮ್ ಚೇಂಜರ್ ಆಗಿ ಇವತ್ತಿನ ಹೆಲ್ತ್ ಕೇರ್ನಲ್ಲಿರ್ತಕ್ಕಂಥ ಚಾಲೆಂಜಸ್ಗಳನ್ನು ಅಡ್ರೆಸ್ ಮಾಡಬಹುದು ಅನ್ನುವಂಥದ್ದನ್ನ ಹೆಲ್ತ್ ಮಿನಿಸ್ಟ್ರಿಯಲ್ಲಿ ತಿಳಿಸ್ತಾ ಇದ್ದಾರೆ. ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರ ಡ್ರೋನ್ ರೆಸ್ಪಾನ್ಸ್ ಅಂಡ್ ಔಟ್ರೀಚ್ ಡ್ರೋನ್ ಅನ್ನುವಂಥ ಒಂದು ಹೊಸ ಡ್ರೋನ್ ಅನ್ನುವಂಥದ್ದು ರೀಸೆಂಟ್ ಆಗಿ ಲಾಂಚ್ ಆಗಿದೆ ಮಣಿಪುರ್ನಲ್ಲಿ. ಈ ಡ್ರೋನ್ ಬೇಸ್ಡ್ ವ್ಯಾಕ್ಸಿನ್ ಡೆಲಿವರಿ ಮಾಡೆಲ್ ಅನ್ನುವಂಥದ್ದು ಲೈಫ್ ಸೇವಿಂಗ್ ವ್ಯಾಕ್ಸಿನ್ಸ್ಗಳನ್ನು ಎಲ್ಲರಿಗೂ ಕೂಡ ರೀಚ್ ಆಗುವಂತೆ ಮಾಡೋದ್ರಲ್ಲಿ ಎನ್ಶೋರ್ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ನೆರವಾಗುತ್ತೆ. ಇದೇ ಮೊದಲ ಬಾರಿಗೆ ಮೇಕ್ ಇನ್ ಇಂಡಿಯಾದ ಒಂದು ಡ್ರೋನ್ ಅನ್ನುವಂಥದ್ದು ಸೌತ್ ಏಷ್ಯಾದಲ್ಲಿ ಕೋವಿಡ್ ವ್ಯಾಕ್ಸಿನ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಏರಿಯಲ್ ಡಿಸ್ಟೆನ್ಸ್ ಆಫ್ 15 ಕಿಲೋಮೀಟರ್ಸ್ಗಳನ್ನು 12 to 15 ಮಿನಿಟ್ಸ್ ಒಳಗೆ ಈ ಡ್ರೋನ್ ಅನ್ನುವಂಥದ್ದು ಮೂವ್ ಆಗಿರ್ತಕ್ಕಂಥದ್ದು. ಇದರ ಮುಖಾಂತರವಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಟು ಲೋಕ್ಟಾಕ್, ಬಿಷ್ಣುಪುರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂದ ಲೋಕ್ಟಾಕ್ ಲೇಕಿಗೆ, ಕಾರಂಗ್ ಐಲ್ಯಾಂಡಿಗೆ, ಮಣಿಪುರ್ನಲ್ಲಿರ್ತಕ್ಕಂಥ ಕಾರಂಗ್ ಐಲ್ಯಾಂಡಿಗೆ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳಿಗೆ ಅಂತ ಹೇಳಿ ಈ ಒಂದು ಡ್ರೋನ್ನ ಮುಖಾಂತರವಾಗಿ ವ್ಯಾಕ್ಸಿನ್ಸ್ಗಳನ್ನು ಡೆಲಿವರಿ ಮಾಡಲಾಗಿದೆ. ಆಕ್ಚುಯಲ್ ರೋಡ್ ಡಿಸ್ಟೆನ್ಸ್ ಆಗಿದ್ರೆ 26 ಕಿಲೋಮೀಟರ್ ಆಗ್ತಿತ್ತು, ಆದರೆ ರೋಡ್ ಡಿಸ್ಟೆನ್ಸ್ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಕಡಿಮೆ ಆಗಿರೋದನ್ನ ಕಾಣ್ಬೋದಾಗುತ್ತೆ. 26 ಕಿಲೋಮೀಟರ್ನ ಬದಲಿಗೆ ಕೇವಲ 15 ಕಿಲೋಮೀಟರ್ ಮಾತ್ರವೇ ಈ ಡ್ರೋನ್ ಅನ್ನುವಂಥದ್ದು ಮೂವ್ ಆಗಿದೆ. ಅದು ಕೂಡ 12ರಿಂದ 15 ನಿಮಿಷದಲ್ಲಿ, ಅಂದ್ರೆ ವೇಗವಾಗಿ ರೀಚ್ ಔಟ್ ಆಗ್ಬೋದು. ಹೆಲ್ತ್ನ ಎಮರ್ಜೆನ್ಸಿ ಸಿಚುಯೇಷನ್ಸ್ಗಳಲ್ಲಿ ಈ ರೀತಿ ಟೆಕ್ನಾಲಜಿಯ ಬಳಕೆ ಅನ್ನುವಂಥದ್ದು ಗೇಮ್ ಚೇಂಜರ್ ಆಗಿ ಕಾರ್ಯ ಮಾಡಬಹುದಾಗುತ್ತೆ. ಹೆಲ್ತ್ ಕೇರ್ನಲ್ಲಿ ಇರುವಂಥ ಸಾಕಷ್ಟು ಚಾಲೆಂಜಸ್ಗಳಿಗೆ ಟೆಕ್ನಾಲಜಿ ಅನ್ನುವಂಥದ್ದು ಆನ್ಸರ್ ಆಗಬಹುದಾಗುತ್ತೆ ಅನ್ನುವಂಥದ್ದನ್ನ ಹೆಲ್ತ್ ಮಿನಿಸ್ಟ್ರಿ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಡೆಲಿವರಿ ಮಾಡೆಲ್ ಅನ್ನುವಂಥದ್ದು ರಿಮೋಟ್ ಏರಿಯಾಸ್ಗಳಿಗೆ ಮತ್ತು ಯಾವೆಲ್ಲ ಟೆರೆನ್ಸ್ಗಳು ಹಾರ್ಡ್ ಆಗಿರುತ್ತೆ ರೀಚ್ ಆಗೋದಕ್ಕೆ, ಅಂತ ಟೆರೆನ್ಸ್ಗಳಿಗೆ ರೀಚ್ ಔಟ್ ಮಾಡೋದಕ್ಕೆ ಸಾಕಷ್ಟು ನೆರವಾಗುತ್ತೆ, ರಿಮೋಟ್ ಏರಿಯಾಸ್ಗಳಿಗೆ ತಲುಪೋದಕ್ಕೆ. ಆರ್ಟಿಕಲ್ US ವಿಲ್ ಸ್ಟಾರ್ಟ್ ಟ್ರೇಡ್ ಟಾಕ್ಸ್ ವಿತ್ ಚೈನಾ ಅಂತ ಹೇಳಿ ತಾಯ್ ಅವರು ತಿಳಿಸ್ತಾ ಇದ್ದಾರೆ. ಕ್ಯಾಥರಿನ್ ತಾಯ್, US ಅನ್ನುವಂಥದ್ದು ಚೈನಾದ ಪರ್ಫಾರ್ಮೆನ್ಸಿನ ಆಧಾರದ ಮೇಲೆ, ಟ್ರಂಪ್ ಎರಾದ ಟ್ರೇಡ್ ಡೀಲ್ನಲ್ಲಿ ಚೈನಾ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿತ್ತು, ಆ ಚೈನಾದ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಚೈನಾದೊಟ್ಟಿಗೆ US ಅನ್ನುವಂಥದ್ದು ಟ್ರೇಡ್ ಟಾಕ್ಸ್ಗಳನ್ನು ಮಾಡಲಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. US ಮತ್ತು ಚೈನಾದ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ದಿನೇ ಸಂಬಂಧಗಳು ಕುಸಿತಾ ಇರುವಂತದನ್ನ ಕಾಣ್ತಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಇಲ್ಲಿ ಟ್ರೇಡ್ ಟಾಕ್ಸ್ಗಳನ್ನ ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು ಆರ್ಥಿಕವಾಗಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನ ಒಂದಷ್ಟು ಮಟ್ಟಿಗಾದ್ರೂ ಕೂಡ ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ ಇದು ಒಂದು ಒಳ್ಳೆಯ ನಡೆ ಅನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸಬಹುದಾಗುತ್ತೆ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಸಂದರ್ಭದಲ್ಲಿನ ಫೇಸ್ 1 ಟ್ರೇಡ್ ಡೀಲ್ ಏನಿತ್ತು, ಇದರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಿಗೆ ಅಧೇರ್ ಆಗುವಂತೆ ಬೀಜಿಂಗ್ ಅನ್ನ ಪುಷ್ ಮಾಡುವ ಹಿನ್ನೆಲೆಯಲ್ಲಿ US ಅನ್ನುವಂಥದ್ದು ಟ್ರೇಡ್ ಡಿಸ್ಕಷನ್ಸ್ಗಳನ್ನ ಪ್ರಾರಂಭ ಮಾಡಲಿದೆ ಅನ್ನುವಂಥದ್ದನ್ನ ಕೂಡ ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ US ಡುಒ ವಿನ್ ನೋಬೆಲ್ ಫಾರ್ ವರ್ಕ್ ಆನ್ ಟೆಂಪರೇಚರ್ ಅಂಡ್ ಟಚ್ ಅನ್ನುವಂಥದ್ದು. ಈ ಬಾರಿಯ ನೊಬೆಲ್ ಪಾರಿತೋಷಿಕ ಯಾವ ಕ್ಷೇತ್ರಗಳಲ್ಲಿ ಯಾರಿಗೆ ತಲುಪ್ತಾ ಇದೆ ಅನ್ನುವಂಥದ್ದು ತಪ್ಪದೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಈಗ KPSC ಪರೀಕ್ಷೆಗಳಲ್ಲೂ ಕೂಡ ನೇರವಾದಂಥ ಪ್ರಶ್ನೆಗಳನ್ನು ಹೊರತುಪಡಿಸಿ ಸಾಕಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಹೊಂದಿರತಕ್ಕಂಥ ಪ್ರಶ್ನೆಗಳನ್ನು ನೀಡಲಾಗ್ತಾ ಇದೆ. FDA ಆಗಿರ್ಬೋದು, PSI ಆಗಿರ್ಬೋದು, ಇಂಥ ಪ್ರಶ್ನೆ ಪತ್ರಿಕೆಗಳು ಕೂಡ ಈಗ ಕಠಿಣ ಆಗ್ತಾ ಇದೆ. ಹಾಗೆ ಟೈಮ್ ಟೇಕಿಂಗ್ ಪ್ರೋಸೆಸ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ 2-3 ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿ ಅದರಲ್ಲಿ
ಕೇವಲ 1 ಮತ್ತು 2ನೇ ವಾಕ್ಯ ಸರಿಯಾಗಿದೆ ಅಥವಾ 1ನೇ ವಾಕ್ಯ ಮಾತ್ರವೇ ಸರಿಯಾಗಿದೆ ಅಥವಾ ಎಲ್ಲ ವಾಕ್ಯಗಳೂ ಸರಿಯಾಗಿದೆ, ಯಾವುದೂ ಸರಿಯಲ್ಲ, ಈ ರೀತಿ ಉತ್ತರಗಳನ್ನು ನೀಡೋದ್ರಿಂದಾಗಿ ಹೆಚ್ಚಿನ ಸಮಯ ಬೇಕಾಗುತ್ತೆ ಒಂದೊಂದು ಪ್ರಶ್ನೆಗೂ ಕೂಡ ನಾವು ಉತ್ತರಿಸಬೇಕು ಅಂದಾಗ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ಕ್ಲಾರಿಟಿ ಇರಬೇಕಾಗತ್ತೆ ಮತ್ತು ವಿಚಾರಗಳನ್ನು ಗೊತ್ತಿದ್ದಾಗ ಮಾತ್ರವೇ ಅಟೆಂಡ್ ಮಾಡಬೇಕು ಅನ್ನುವಂಥ ಪ್ರೆಷರ್ಸ್ ಕೂಡ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. KPSCಯ ಪರೀಕ್ಷೆಗಳಲ್ಲಿ ಈ ಬಾರಿಯ ಇಂಥ ಕ್ಷೇತ್ರದ ನೊಬೆಲ್ ಪಾರಿತೋಷಕ ಯಾರಿಗೆ ಬಂತು ಅನ್ನುವಂಥದ್ದು ಮತ್ತು ಯಾವ ಕಾರ್ಯಕ್ಕಾಗಿ ಬಂತು ಅನ್ನುವಂಥದ್ದು ಇವುಗಳನ್ನು ಈಗಾಗಲೇ ಸಾಕಷ್ಟು ಪರೀಕ್ಷೆಗಳಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಮೆಡಿಸಿನ್ಗೆ ನೊಬೆಲ್ ಪಾರಿತೋಷಕವನ್ನು ಈಗಾಗಲೇ ಅನೌನ್ಸ್ ಮಾಡಿದ್ದು, ಇದನ್ನು ಟೆಂಪರೇಚರ್ ಮತ್ತು ಟಚ್ ಅವುಗಳಿಗೆ ಸಂಬಂಧಪಟ್ಟಂತ ವರ್ಕ್ ಮಾಡಿರ್ತಕ್ಕಂಥ 2 ವಿಜ್ಞಾನಿಗಳಿಗೆ ನೀಡಲಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. US ಸೈಂಟಿಸ್ಟ್ಗಳಾದಂಥ ಡೇವಿಡ್ ಜೂಲಿಯಸ್ ಮತ್ತು ಆರ್ಡಮ್ ಪ್ಯಾಟಪೋಟಿಯನ್ ಇವರಿಬ್ಬರಿಗೂ ಕೂಡ ನೊಬೆಲ್ ಪ್ರೈಸ್ ಅನ್ನ ಅವರ ಒಂದು ಟೆಂಪರೇಚರ್ ಅಂಡ್ ಟಚ್ಚಿನ ರಿಸೆಪ್ಟರ್ಸ್ಗಳಿಗೆ ಸಂಬಂಧಿಸಿದಂತೆ ಅವರೇನು ಒಂದು ವೈದ್ಯಕೀಯವಾದಂಥ ಒಂದು ಸಂಶೋಧನೆಯನ್ನು ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಇದನ್ನ ನೀಡಲಾಗ್ತಾ ಇದೆ. ಈ ನೊಬೆಲ್ ಪ್ರೈಸ್ ಲಾರಿಯೇಟ್ಸ್ಗಳು ತಿಳಿಸಿರ್ತಕ್ಕಂಥ ಅಂಶ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಕೋಲ್ಡ್, ಹೀಟ್, ಮೆಕ್ಯಾನಿಕಲ್ ಫೋರ್ಸ್ ಅನ್ನುವಂಥದ್ದು ನರ್ವ್ ಇಂಪಲ್ಸಸ್ ಅನ್ನ ಹೇಗೆ ಇನಿಷಿಯೇಟ್ ಮಾಡುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವರ ಒಂದು ಅಧ್ಯಯನ ಅನ್ನುವಂಥದ್ದು ಸಾಕಷ್ಟು ನೆರವನ್ನ ನೀಡುತ್ತೆ. ಈ ಒಂದು ಅಧ್ಯಯನದಿಂದಾಗಿ ಸಾಕಷ್ಟು ಡಿಸೀಸಸ್ಗಳಿಗೆ, ಸಾಕಷ್ಟು ಕಂಡೀಷನ್ಸ್ಗಳಿಗೆ ಮತ್ತು ಕ್ರೋನಿಕ್ ಪೇನ್ಸ್ಗಳಿಗೂ ಕೂಡ ಒಳಗೊಂಡಂತೆ ಇವುಗಳಿಗೆ ಟ್ರೀಟ್ಮೆಂಟ್ ಅನ್ನ ಡೆವಲಪ್ ಮಾಡೋದಕ್ಕೆ ನೆರವಾಗುವಂತ ಒಂದು ಮುಖ್ಯವಾದಂತ ಅಂಶ. ನಮಗೆ ಸಾಮಾನ್ಯವಾಗಿ ಆಗುವಂತ ಒಂದು ಹೀಟ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಇವುಗಳೆಲ್ಲವನ್ನ ಕೂಡ ನಾವು ಗ್ರಾಂಟೆಡ್ ಆಗಿ ತಾಣ್ತೀವಿ ಈ ರೀತಿಯ ಸೆನ್ಸೇಷನ್ಸ್ಗಳನ್ನು. ಆದರೆ ಹೇಗೆ ನಮ್ಮ ನರ್ವ್ ಇಂಪಲ್ಸಸ್ಗಳು ಇನಿಷಿಯೇಟ್ ಆಯಿತು, ನಮ್ಮ ಬಾಡಿಯಲ್ಲಿ ಟೆಂಪರೇಚರ್ ಹೆಚ್ಚಾಗುವಂಥದ್ದು, ಪ್ರೆಷರ್ ಹೆಚ್ಚಾಗುವಂಥದ್ದು, ಇವು ಯಾವುದನ್ನೇ ಆಗಲಿ ಪರ್ಸ್ಯೂವ್ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ ಆಯಿತು, ಇವೆಲ್ಲದರ ಬಗೆಗೆ ಆಲೋಚನೆಯನ್ನು ಮಾಡಿದಾಗ ಇದಕ್ಕೆ ಉತ್ತರಗಳನ್ನು ಸಂಶೋಧನೆ ಮಾಡುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಈ ಡೇವಿಡ್ ಜೂಲಿಯಸ್ ಅವರು ಕ್ಯಾಪ್ಸೈಸಿನ್ ಅನ್ನ ರಿಸರ್ಚ್ ಮಾಡಿರ್ತಕ್ಕಂಥವ್ರು. ಕ್ಯಾಪ್ಸೈಸಿನ್ ಅನ್ನುವಂಥ ಕಾಂಪೌಂಡು ಬರ್ನಿಂಗ್ ಸೆನ್ಸೇಷನ್ಗೆ ಕಾರಣ ಆಗುತ್ತೆ. ಇದನ್ನ ಬಳಕೆ ಮಾಡಿಕೊಂಡು ನಮ್ಮ ಸ್ಕಿನ್ ಅಲ್ಲಿರ್ತಕ್ಕಂಥ ಯಾವೊಂದು ನರ್ವ್ ಸೆನ್ಸರ್ಸ್ಗಳು ಹೀಟ್ಗೆ ರೆಸ್ಪಾಂಡ್ ಮಾಡ್ತವೆ ಅನ್ನುವಂಥದ್ದನ್ನ ಕಂಡು ಹಿಡಿದಿದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೊಬೆಲ್ ಪಾರಿತೋಷಕದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸ್ವೀಡನ್ ರಾಷ್ಟ್ರದವರು ಆಲ್ಫ್ರೆಡ್ ನೊಬೆಲ್ ಅವರ ಒಂದು ಸ್ವೀಡಿಶ್ ಇನ್ವೆಂಟರ್ ಆಲ್ಫ್ರೆಡ್ ನೊಬೆಲ್ ಅವರ ಹೆಸರಿನಲ್ಲಿ ನೊಬೆಲ್ ಪಾರಿತೋಷಕವನ್ನ ನೀಡ್ತಾ ಇದ್ದಾರೆ. ಯಾವ ಯಾವ ಕ್ಷೇತ್ರಗಳಲ್ಲಿ ಈ ನೊಬೆಲ್ ಪಾರಿತೋಷಕವನ್ನ ನೀಡಲಾಗುತ್ತೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಫುಮಿಯೋ ಕಿಶಿಡಾ ಎಲೆಕ್ಟೆಡ್ ಆಸ್ ನ್ಯೂ PM ಆಫ್ ಜಪಾನ್ ಅನ್ನುವಂಥದ್ದು. ಫುಮಿಯೋ ಕಿಶಿಡಾ ಅವರು ಜಪಾನಿನ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. KPSC ಯಾವುದೇ ಪರೀಕ್ಷೆಗಳಲ್ಲಿ ನೇರವಾದಂಥ ಈ ರೀತಿಯ ಪ್ರಶ್ನೆಗಳನ್ನು ಇತ್ತೀಚೆಗೆ ಜಪಾನಿನ ನೂತನ ಪ್ರಧಾನಿಯಾಗಿ ಆಯ್ಕೆಯಾದಂಥವ್ರು ಯಾರು ಅಂತ ಹೇಳಿ ಕೇಳಿದಾಗ ಫುಮಿಯೋ ಕಿಶಿಡಾ ಅನ್ನುವಂಥದ್ದು ತಿಳಿದಿರಬೇಕಾಗತ್ತೆ. ಈ ಹಿಂದೆ ಯೋಶಿಹಿಡೆ ಸುಗಾ ಅವರು ಇದ್ರು, ಅವರನ್ನ ರಿಪ್ಲೇಸ್ ಮಾಡಿ ಈಗ ಫುಮಿಯೋ ಕಿಶಿಡಾ ಅವರು ಈ ಜಪಾನಿನ ಪ್ರಧಾನಮಂತ್ರಿಗಳ ಸ್ಥಾನವನ್ನು ಪಡೆದಿದ್ದಾರೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಟ್ಯಾಪ್ ರೂಟ್ಸ್ ಟು ಹೆಲ್ಪ್ ರಿಸ್ಟೋರ್ ಇಂಡಿಯಾಸ್ ಫೇಡಿಂಗ್ ಗ್ರೀನ್ ಕವರ್ ಅನ್ನುವಂಥದ್ದು. ಭಾರತದಲ್ಲಿ ನಾಶವಾಗ್ತಿರ್ತಕ್ಕಂಥ, ನಶಿಸಿ ಹೋಗ್ತಿರ್ತಕ್ಕಂಥ ಅರಣ್ಯಗಳ ಬಗ್ಗೆ, ಭಾರತದ ಗ್ರೀನ್ ಕವರ್ ಅನ್ನುವಂಥದ್ದು ಏನು ಕಡಿಮೆ ಆಗ್ತದೆ ಅದನ್ನ ರಿಸ್ಟೋರ್ ಮಾಡೋದ್ರ ಬಗ್ಗೆ ಈ ಒಂದು ಎಡಿಟೋರಿಯಲ್ ಮಾತನಾಡ್ತಾ ಇದೆ. ಫಾರೆಸ್ಟ್ ರಿಸ್ಟೋರೇಷನ್ ಅನ್ನುವಂಥದ್ದು ಮುಖ್ಯವಾದಂಥ ಕಾರ್ಯ. ಈ ಒಂದು ಕಾರ್ಯದಲ್ಲಿ ಲೋಕಲ್ ಕಮ್ಯುನಿಟೀಸ್ಗಳ, ಸ್ಥಳೀಯರ ಒಂದು ಪಾರ್ಟಿಸಿಪೇಷನ್ ಬಹುಮುಖ್ಯವಾಗುತ್ತೆ. ಹಾಗೆ ಅಡಿಕ್ವೇಟ್ ಫಿನಾನ್ಸಿಂಗ್ ಕೂಡ ಸರ್ಕಾರದ ಕಡೆಯಿಂದ ಆಗಬೇಕು. ಇನ್ಸೆಂಟಿವ್ಸ್ಗಳು ಕೂಡ ಎಸೆನ್ಷಿಯಲ್ ಆಗಿದೆ ಈ ರೀತಿಯ ಫಾರೆಸ್ಟ್ ರಿಸ್ಟೋರೇಷನ್ಗೆ ಅನ್ನುವಂಥದ್ದನ್ನ ಲೇಖಕರು ತಿಳಿಸ್ತಾ ಇದ್ದಾರೆ. ನಿಯರ್ಲಿ 30% ಆಫ್ ದಿ ಲ್ಯಾಂಡ್ ಸರ್ಫೇಸ್ ಆಫ್ ದಿ ಅರ್ತ್ ಅನ್ನುವಂಥದ್ದು ಅರಣ್ಯ ಪ್ರದೇಶಗಳಿಂದ ಕವರ್ ಆಗಿದೆ. ಗ್ಲೋಬಲಿ ನಾವು ನೋಡಿದಾಗ ವೈಡ್ ವೆರೈಟಿ ಆಫ್ ಎಕೋಸಿಸ್ಟಮ್ ಸರ್ವಿಸಸ್ಗಳನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ. ಕೌಂಟ್ಲೆಸ್ ಅಂಡ್ ಡೈವರ್ಸ್ ಸ್ಪೀಸೀಸ್ಗಳನ್ನು ಈ ಎಕೋಸಿಸ್ಟಮ್ ಅನ್ನುವಂಥದ್ದು ಹೊಂದಿರತಕ್ಕಂಥದ್ದು. ಇದು ಕ್ಲೈಮೇಟ್ ಅನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ, ಕಾರ್ಬನ್ ಅನ್ನ ಸಿಕ್ವೆಸ್ಟರ್ ಮಾಡೋದಕ್ಕೆ, ಹಾಗೆ ವಾಟರ್ ರೆಜಿಮ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ನೆರವಾಗುವಂಥದ್ದಾಗಿರುತ್ತೆ ಈ ರೀತಿಯ ಫಾರೆಸ್ಟ್ಗಳು. ಸ್ಟೇಟ್ ಆಫ್ ದಿ ವರ್ಲ್ಡ್ಸ್ ಫಾರೆಸ್ಟ್ ರಿಪೋರ್ಟ್ 2020 ನೋಡಿದಾಗ 1990ರಿಂದ ಅರೌಂಡ್ 420 ಮಿಲಿಯನ್ ಹೆಕ್ಟೇರ್ಸ್ಗಳಷ್ಟು ಅರಣ್ಯ ಅನ್ನುವಂಥದ್ದು ನಾಶ ಆಗಿದೆ. ಡಿಫಾರೆಸ್ಟೇಷನ್ ಮುಖಾಂತರವಾಗಿ ಲ್ಯಾಂಡ್ ಡಿಗ್ರೇಡೇಷನ್ ರೂಪದಲ್ಲಿ ಈ ರೀತಿಯಾಗಿ ನಾಶ ಆಗಿದೆ. ಅದರಲ್ಲಿ ಡಿಫಾರೆಸ್ಟೇಷನ್ ಮುಖಾಂತರವಾಗಿ ಕಂಪ್ಲೀಟ್ ಆಗಿ 178 ಮಿಲಿಯನ್ ಹೆಕ್ಟೇರ್ಸ್ಗಳಷ್ಟು ಗ್ಲೋಬಲಿ ಫಾರೆಸ್ಟ್ ಏರಿಯಾ ಅನ್ನುವಂಥದ್ದು ಡಿಕ್ರೀಸ್ ಆಗಿರೋದನ್ನ ಈ ಒಂದು 1990ರಿಂದ 2020 ಈ ಅವಧಿಯಲ್ಲಿ ಕಾಣಬಹುದಾಗುತ್ತೆ. ಭಾರತದಲ್ಲೂ ಕೂಡ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಹೇಳುವಂತೆ ಭಾರತದಲ್ಲಿನ ಫಾರೆಸ್ಟ್ ಅನ್ನುವಂಥದ್ದು 1951ರಿಂದ 95 ಅವಧಿಯಲ್ಲಿ 4.69% ಕಡಿಮೆ ಆಗಿರ್ತಕ್ಕಂಥದ್ದು. ಡಿಸ್ಪೈಟ್ ವೇರಿಯಸ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗಳು ಇದ್ರೂ ಕೂಡ ಭಾರತದಲ್ಲೂ ಕೂಡ ಸಾಕಷ್ಟು ನ್ಯಾಷನಲ್ ಪಾಲಿಸೀಸ್ಗಳನ್ನು ತಗೊಂಡು ಕೂಡ ಗ್ರೀನ್ ಕವರ್ ಅನ್ನ ಇಂಪ್ರೂವ್ ಮಾಡೋದು ಸಾಧ್ಯ ಆಗ್ತಿಲ್ಲ. ಗ್ಲೋಬಲ್ ಫಾರೆಸ್ಟ್ ಕವರ್ ಅನ್ನುವಂಥದ್ದು ಡಿಕ್ಲೈನಿಂಗ್ ಟ್ರೆಂಡ್ ಅನ್ನೇ ಕಾಣ್ತಾ ಇದೆ.
ಪ್ರೈಮರಿ ರೀಸನ್ ಏನು ಅಂತ ಅಂದರೆ ಫಾರೆಸ್ಟ್ ರಿಸ್ಟೋರೇಷನ್ ಆಕ್ಟಿವಿಟೀಸ್ಗಳೇನು, ಟ್ರೀ ಪ್ಲಾಂಟಿಂಗನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಆಕ್ಟಿವಿಟೀಸ್ಗಳು ಇನ್ಕ್ರೀಸಿಂಗ್ ಆಗಿ ಆಗಬೇಕು, ಅದು ಆಗದೇ ಇರ್ತಕ್ಕಂಥದ್ದು, ಪಾಪ್ಯುಲರ್ ಕೂಡ ಆಗದೇ ಇರ್ತಕ್ಕಂಥದ್ದು. ಹಾಗಾಗಿ UN ಅನ್ನುವಂಥದ್ದು 2021ರಿಂದ 2030 ಏನಿದೆ ಈ ಒಂದು ಡಿಕೇಡನ್ನು UN ಡಿಕೇಡ್ ಆನ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಫಾರ್ ಇಂಪ್ರೂವಿಂಗ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಂಡ್ ಎನ್ಹ್ಯಾನ್ಸಿಂಗ್ ಹ್ಯೂಮನ್ ಕಮ್ಯುನಿಟೀಸ್ ಅಂತ ಹೇಳಿ ಡಿಕ್ಲೇರ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. 2021ರಿಂದ 2030 ಈ ದಶಕವನ್ನು ಯುನೈಟೆಡ್ ನೇಷನ್ ಅನ್ನುವಂಥದ್ದು ಎಕೋಸಿಸ್ಟಮ್ ರಿಸ್ಟೋರೇಷನ್ ಫಾರ್ ಇಂಪ್ರೂವಿಂಗ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆ್ಯಂಡ್ ಎನ್ಹ್ಯಾನ್ಸಿಂಗ್ ಹ್ಯೂಮನ್ ಕಮ್ಯುನಿಟೀಸ್ ಅನ್ನುವಂಥ ಡಿಕೇಡ್ ಆಗಿ ಘೋಷಣೆ ಮಾಡಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ರಿಸ್ಟೋರೇಷನ್ ಅನ್ನ ಲೇಮನ್ಸ್ ಟರ್ಮಲ್ಲಿ ಹೇಳೋದಾದ್ರೆ ಡಿಗ್ರೇಡೆಡ್ ಅಥವಾ ಡಿಫಾರೆಸ್ಟೆಡ್ ಲ್ಯಾಂಡ್ಸ್ಕೇಪನ್ನು ವಾಪಸ್ ತನ್ನ ಒರಿಜಿನಲ್ ಸ್ಥಿತಿಗೆ ತರಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಎಕಲಾಜಿಕಲ್ ಫಂಕ್ಷನ್ಸ್ಗಳನ್ನು ಇಂಪ್ರೂವ್ ಮಾಡಬೇಕು, ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡಬೇಕು, ರೆಸಿಲಿಯಂಟ್ ಫಾರೆಸ್ಟ್ಗಳನ್ನು ಕ್ರಿಯೇಟ್ ಮಾಡಬೇಕು, ಮಲ್ಟಿ ಫೇರಿಯಸ್ ಕ್ಯಾಪಬಿಲಿಟೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರವಾಗಿ ಭಾರತದಲ್ಲಿ ಕ್ಲೈಮ್ಯಾಟಿಕ್, ಎಡಾಫಿಕ್ ಮತ್ತು ಜಿಯೋಗ್ರಫಿಕ್ ಕಂಡೀಷನ್ಸ್ಗಳು 10 ಬಯೋಜಿಯೋಗ್ರಫಿಕಲ್ ರೀಜನ್ಸ್ ಮತ್ತು 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳ ಒಂದು ಇದರಲ್ಲಿ ಹಂಚಿ ಹೋಗಿರೋದನ್ನು ಕಾಣ್ಬೋದಾಗುತ್ತೆ. ವರ್ಲ್ಡ್ಸ್ ನೋನ್ ಫ್ಲೋರಾ ಫಾನಾದಲ್ಲಿ 8% ಫ್ಲೋರಾ ಆ್ಯಂಡ್ ಫಾನಾಗೆ ಭಾರತ ಅನ್ನುವಂಥದ್ದು ಶೆಲ್ಟರನ್ನು ನೀಡ್ತಾ ಇರ್ತಕ್ಕಂಥದ್ದು. ನಿಯರ್ಲಿ 18% ಆಫ್ ದಿ ಗ್ಲೋಬಲ್ ಹ್ಯೂಮನ್ ಪಾಪ್ಯುಲೇಷನ್ ಅನ್ನು ಭಾರತ ಹೊಂದಿರೋದ್ರಿಂದ ಭಾರತದ ಎಕೋಸಿಸ್ಟಮ್ನ ಮೇಲೆ ಇಮ್ಮೆನ್ಸ್ ಪ್ರೆಷರ್ ಅನ್ನುವಂಥದ್ದು ಇದೆ. ಹಾಗಾಗಿ ಡಿಗ್ರೇಡೇಷನ್ ಅನ್ನುವಂಥದ್ದು ಹೆಚ್ಚಿನದಾಗೆ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇದನ್ನು ರಿಸ್ಟೋರ್ ಮಾಡೋದಕ್ಕೆ ಬೇಕಾಗುವಂಥ ಎಫರ್ಟ್ಸ್ಗಳನ್ನು ಭಾರತ ಸರ್ಕಾರ ಕೂಡ ಹಾಕಬೇಕು, ಹಾಗೆ ಲೋಕಲ್ ಕಮ್ಯುನಿಟೀಸ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದು ಇಲ್ಲಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಇವತ್ತಿನ ಕೀ ಚಾಲೆಂಜಸ್ಗಳು ಏನು ಅಂತ ಅಂದಾಗ ಫಾರೆಸ್ಟ್ ರಿಸ್ಟೋರೇಷನ್ ಅನ್ನ ಮತ್ತೆ ಟ್ರೀ ಪ್ಲಾಂಟಿಂಗ್ ಅನ್ನ ಮಾಡುವಂಥದ್ರ ಮುಖಾಂತರವಾಗಿ ಜಾಗತಿಕ ತಾಪಮಾನ ಏನು ಇವತ್ತಿನ ಒಂದು ದೊಡ್ಡ ಕೀ ಚಾಲೆಂಜ್ ಆಗಿದೆ ಅದನ್ನು ಕೂಡ ತಡಿಬಹುದು. ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಜಾಗತಿಕ ತಾಪಮಾನ ಹೆಚ್ಚಾಗದೇ ಇರುವಂತೆ ನೋಡ್ಕೊಳ್ಬಹುದಾಗುತ್ತೆ. ಹೆಚ್ಚಿನದಾಗಿ ಪ್ಲಾಂಟೇಶನ್ ಅನ್ನು ಮಾಡುವಂಥದ್ದು, ಪ್ಲಾಂಟಿಂಗ್ ಫಾರೆಸ್ಟ್ ಅನ್ನುವಂಥದ್ದು ಆಗಬೇಕು, ಆದರೆ ಅದು ರಾಂಗ್ ಪ್ಲೇಸಸ್ ಅಲ್ಲಿ ಆಗಬಾರ್ದು. ಉದಾಹರಣೆಗೆ ಸವಾನಾ ಗ್ರಾಸ್ಲ್ಯಾಂಡ್ಸ್ಗಳಲ್ಲಿ ಫಾರೆಸ್ಟ್ ಅನ್ನು ಪ್ಲಾಂಟ್ ಮಾಡೋದೇ ಆದರೆ ಅಲ್ಲಿನ ಲೋಕಲ್ ಬಯೋಡೈವರ್ಸಿಟಿಯನ್ನು ನಾಶ ಮಾಡದಂತಾಗುತ್ತೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಫಾರೆಸ್ಟಿನ ರೀಸ್ಟೋರೇಷನ್ ಅನ್ನುವಂಥದ್ದು ಆಗಬೇಕಾಗಿದೆ. ಭಾರತದ ಸಿಚುಯೇಷನ್ ಅನ್ನು ನೋಡಿದಾಗ ಭಾರತದಲ್ಲಿ 5.03% ಇಂಡಿಯಾದ ಫಾರೆಸ್ಟ್ಗಳು ಅಂಡರ್ ಪ್ರೊಟೆಕ್ಷನ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಪ್ರೊಟೆಕ್ಷನ್ ಏರಿಯಾಸ್ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು 5.03% ಭಾರತದ ಅರಣ್ಯ ಏರಿಯಾ ಅನ್ನುವಂಥದ್ದು. ಇವಕ್ಕೆ ಸ್ಪೆಸಿಫಿಕ್ ರಿಸ್ಟೋರೇಷನ್ ಸ್ಟ್ರಾಟಜೀಸ್ಗಳ ಅವಶ್ಯಕತೆ ಅನ್ನುವಂಥದ್ದು ಭಾರತದಲ್ಲಿ ಸದ್ಯಕ್ಕಿರುವಂಥದ್ದು. ರಿಮೈನಿಂಗ್ ಏರಿಯಾಸ್ಗಳು ಡಿಸ್ಟರ್ಬೆನ್ಸಸ್ ಅನ್ನು ಹೊಂದಿದೆ, ರೇಂಜ್ ಆಫ್ ಡಿಸ್ಟರ್ಬೆನ್ಸಸ್ ಅನ್ನು ಹೊಂದಿದೆ, ಇನ್ಕ್ಲೂಡಿಂಗ್ ಗ್ರೇಸಿಂಗ್ನಿಂದ ಹಿಡಿದು ಎನ್ಕ್ರೋಚ್ಮೆಂಟ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಸ್ಗಳಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಒಂದು ಇಂಪ್ಯಾಕ್ಟ್ಸ್ಗಳನ್ನು, ಡಿಸ್ಟರ್ಬೆನ್ಸಸ್ಗಳನ್ನು ಈ ಇನ್ನುಳಿದ ಏರಿಯಾ ಅನ್ನುವಂಥದ್ದು ಹೊಂದಿದೆ. 5% ಮಾತ್ರವೇ ಪ್ರೊಟೆಕ್ಟೆಡ್ ಏರಿಯಾದ ಅಡಿಯಲ್ಲಿ ಇರತಕ್ಕಂಥದ್ದು. ಇವತ್ತಿನ ಭಾರತದ ಸ್ಥಿತಿಗತಿಯನ್ನು ನೋಡಿದಾಗ 75% ಅರಣ್ಯದ ಗ್ರೇಸಿಂಗ್ ಅನ್ನುವಂಥದ್ದು ಅಲ್ಲಿನ ಲೋಕಲ್ ಕಮ್ಯುನಿಟೀಸ್ಗಳ ಲೈವ್ಲಿಹುಡ್ಗೆ ಲಿಂಕಿಂಗ್ ಆಗಿದೆ. ಹಾಗೆಯೇ 1.48 ಮಿಲಿಯನ್ ಹೆಕ್ಟೇರ್ಸ್ಗಳಷ್ಟು ಎನ್ಕ್ರೋಚ್ಮೆಂಟ್ ಅನ್ನುವಂಥದ್ದು ಅಲ್ಲಿನ ಲೋಕಲ್ ಕಮ್ಯುನಿಟೀಸ್ಗಳಿಂದಾಗಿದೆ. ಹಾಗಾಗಿ ಇವರೊಟ್ಟಿಗೆ ಇದು ಲಿಂಕೇಜ್ ಅನ್ನು ಹೊಂದಿದೆ. ಹಾಗಾಗಿ ಈ ರೀತಿಯ ಲಿಂಕಿಂಗ್ ಅನ್ನ ಡಿಗ್ರೇಡೇಷನ್ ಆಫ್ ಫಾರೆಸ್ಟ್ ಇಂದ ದೂರ ಇರಿಸಬೇಕು. ಅವರ ಒಂದು ಡಿಪೆಂಡೆನ್ಸಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಫ್ಯಾಕ್ಟರ್ಸ್ಗಳನ್ನು, ಸೋಷಿಯಲ್ ಪೊಲಿಟಿಕಲ್ ಎಕನಾಮಿಕ್ ಫ್ಯಾಕ್ಟರ್ಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇದು ಹೊಂದಿರೋದ್ರಿಂದ ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಅದೇ ರೀತಿಯಲ್ಲಿ ಅಡ್ರೆಸ್ ಮಾಡಬೇಕಾಗತ್ತೆ. ಮೆನಿ ಫೋಲ್ಡ್ನಲ್ಲಿ ಈ ಪ್ರಾಬ್ಲಮ್ಸ್ಗಳನ್ನು ಅಡ್ರೆಸ್ ಮಾಡಿ ಲೋಕಲ್ ಕಮ್ಯುನಿಟೀಸ್ಗಳ ಒಂದು ಪಾರ್ಟಿಸಿಪೇಷನ್ ಅನ್ನು ಎನ್ವಿರಾನ್ಮೆಂಟ್ ರಿಸ್ಟೋರೇಷನ್ನಲ್ಲಿ ನಾವು ಬಳಸ್ಕೊಳ್ಬೇಕಾಗತ್ತೆ ಅನ್ನುವಂಥ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳನ್ನು ಫಾರ್ಮ್ ಮಾಡೋದ್ರ ಮುಖಾಂತರವಾಗಿ ಫಾರೆಸ್ಟಿನ ಪ್ರೊಟೆಕ್ಷನ್ ಅನ್ನ, ಡೆವಲಪ್ಮೆಂಟ್ ಅನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾದಂಥ ಅಂಶ ಆಗುತ್ತೆ. ಈ ರೀತಿಯಾಗಿ ಭಾರತದ ಕಾಡುಗಳನ್ನು ಹಾಗೆ ಗ್ಲೋಬಲಿ ಕೂಡ ಫಾರೆಸ್ಟ್ ಕವರ್ ಅನ್ನ ರಿಸ್ಟೋರ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇದೆ. ಇಲ್ಲ ಅಂತಂದ್ರೆ ಈಗಾಗಲೇ ಜಾಗತಿಕ ತಾಪಮಾನ ಏನು ಏರಿಕೆ ಆಗ್ತಾ ಇದೆ, ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ನಾವು ಹೋಲಿಕೆ ಮಾಡಿದಾಗ ಕೇವಲ 2 ಡಿಗ್ರಿಯಷ್ಟು ಮಾತ್ರವೇ ತಾಪಮಾನ ಅನ್ನುವಂಥದ್ದು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗಿಂತಲೂ ಕೂಡ ಹೆಚ್ಚಾಗಬೇಕು 2100ರ ಒಳಗೆ ಅನ್ನುವಂಥ ಒಂದು ಮುಖ್ಯವಾದಂಥ ಗುರಿಯನ್ನು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಹೊಂದಿದೆ. ಆದರೆ ಇದನ್ನು 1.5 ಡಿಗ್ರಿಗೆ ಕೂಡ ರೆಸ್ಟ್ರಿಕ್ಟ್ ಮಾಡಬೇಕು ಅನ್ನುವಂಥದ್ದು. ಆದರೆ ಈಗಾಗಲೇ ಕೆಲವು ಅಧ್ಯಯನಗಳು ತಿಳಿಸುವಂತೆ
ಓವರ್ 1 ಡಿಗ್ರಿಗಿಂತಲೂ ಕೂಡ ಹೆಚ್ಚಿನ ಒಂದು ತಾಪಮಾನವನ್ನ ನಾವು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್‌ಗೆ ಹೋಲಿಕೆ ಮಾಡಿದಾಗ ಹೆಚ್ಚುಗೊಳಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನ ಕೇವಲ 2 ಡಿಗ್ರಿಗೆ ಲಿಮಿಟ್ ಮಾಡಬೇಕು ಅಂತ ಅಂದ್ರೆ ಈ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನ ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಕೂಡ ಜಗತ್ತಿನ ಹೆಚ್ಚಿನ ಕಾರ್ಬನ್ ಕಾಂಟ್ರಿಬ್ಯೂಟರ್ಸ್‌ಗಳಾದಂಥ ಯುಎಸ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ಕಂಟ್ರೀಸ್‌ಗಳು ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೂಡ ನೀಡಬೇಕಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.